ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಅಪ್ಲಿಕೇಶನ್ ನಾನು ನಿಮಗೆ ತಂದಿದ್ದೀನಿ. ಈ ಒಂದು ಅಪ್ಲಿಕೇಶನ್ ಮೂಲಕ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನಲ್ಲಿ ನೀವು 10 ಹಲವು ಅಪ್ಲಿಕೇಶನ್ಗಳನ್ನು ಒಟ್ಟಿಗೆ ಯೂಸ್ ಮಾಡ್ಬೋದು. ಅಂದರೆ ನೀವು ಇಲ್ಲಿ ಫೇಸ್ಬುಕ್ನ ಯೂಸ್ ಮಾಡ್ತಿರ್ಬೇಕಾದ್ರೆ ನೀವು ಇಲ್ಲಿ ಯೂಟ್ಯೂಬ್ ವೀಡಿಯೋಸ್ಗಳನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ ಒಂದು ಆ್ಯಪ್ ಮೂಲಕ ಇಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ನೀವು ಯಾವುದೇ ಒಂದು ವಾಟ್ಸಪ್ನ ಯೂಸ್ ಮಾಡ್ತಿರ್ಬೇಕಾದ್ರೆ ಫೇಸ್ಬುಕ್ ವೀಡಿಯೋಸ್ಗಳನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ರೂ ಕೂಡ ನೀವು ಇಲ್ಲಿ ಸಾಧ್ಯ ಆಗಿರುತ್ತೆ. ಈ ಒಂದು ಅಪ್ಲಿಕೇಶನ್ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ನ ಡೆಮೋ ತೋರಿಸ್ತೀನಿ. ಈ ಒಂದು ಅಪ್ಲಿಕೇಶನ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ತದನಂತರ ಈ ಒಂದು ಅಪ್ಲಿಕೇಶನ್ ನೀವು ಎಲ್ಲಿಂದ ಡೌನ್ಲೋಡ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನೀವು ಇಲ್ಲಿ ನೋಡ್ಬೋದು, ಈ ಒಂದು ಅಪ್ಲಿಕೇಶನ್ ಐಕಾನ್ ಮೇಲೆ ನಾನೀಗ ಕ್ಲಿಕ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು 10 ಹಲವು ಅಪ್ಲಿಕೇಶನ್ಗಳಾಗಿರ್ಬೋದು ಅಥವಾ ಟೂಲ್ಸ್ಗಳಾಗಿರ್ಬೋದು ನಿಮಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ನಿಮಗೆ ಇಲ್ಲಿ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಬೋದು. ನಿಮ್ಮ ಒಂದು ಮೊಬೈಲ್ ಸ್ಕ್ರೀನಲ್ಲಿ ಹೋಮ್ ಸ್ಕ್ರೀನಲ್ಲೇ ಬಂದಿರುತ್ತೆ. ಅಥವಾ ಬೇರೆ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಇಲ್ಲಿ ನೋಡ್ಬೋದು ಇಮೇಜ್ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಓಪನ್ ಆಗುತ್ತೆ ಈ ರೀತಿಯಾಗಿ. ಅಥವಾ ಮತ್ತೆ ಬೇರೆ ಅಪ್ಲಿಕೇಶನ್ನ ಇಂಟರ್ನೆಟ್ನ ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಇಲ್ಲಿ ಇಂಟರ್ನೆಟ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಈ ಒಂದು ಬ್ರೌಸರಲ್ಲಿ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಕೆಲಸ ಮಾಡುತ್ತೆ, ಇಲ್ಲಿ ನೋಡ್ಬೋದು. ಹಾಗೆ ಬೇರೆ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಬೇರೆ ಒಂದು ವಿಡಿಯೋ ಪ್ಲೇಯರ್ ಅಥವಾ ಟೆಕ್ಸ್ಟ್ ಎಡಿಟರ್ನ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ 10 ಹಲವು ಅಪ್ಲಿಕೇಶನ್ಗಳನ್ನು ನೀವು ಈ ಒಂದು ಒಂದೇ ಅಪ್ಲಿಕೇಶನ್ ಮುಖಾಂತರ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಅದು ಕೂಡ ನಿಮ್ಮ ಒಂದು ಹೋಮ್ ಸ್ಕ್ರೀನಲ್ಲಿ. ಹಾಗೆ ನಿಮ್ಮ ಒಂದು ಹೋಮ್ ಸ್ಕ್ರೀನಲ್ಲಿರುವ ಯಾವುದೇ ಒಂದು ಬ್ರೌಸರ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಅಥವಾ ಯಾವುದೇ ಒಂದು ಅಪ್ಲಿಕೇಶನ್ ಆಗಿರುತ್ತಲ್ಲ ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ನಿಮ್ಮ ಒಂದು ಮೊಬೈಲ್ ಸ್ಕ್ರೀನಲ್ಲಿರುವ ಅಪ್ಲಿಕೇಶನ್ಗಳನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ತಾ ಈ ಒಂದು ಪೇಜ್ಗಳು ಕೂಡ ಇಲ್ಲೇ ಇರುತ್ತೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನು ಹೈಡ್ ಕೂಡ ಮಾಡ್ಬೋದು, ಅಂದರೆ ಚಿಕ್ಕದಾಗಿ ಒಂದು ಐಕಾನ್ ಥರ ಕೂಡ ನೀವು ಇಲ್ಲಿ ಮಾಡ್ಕೊಂಡಿರ್ಬೋದು. ಇದನ್ನು ದೊಡ್ಡದು ಕೂಡ ಮಾಡಲಿಕ್ಕಾಗುತ್ತೆ. ನೋಡಿ, ದೊಡ್ಡದು ಕೂಡ ಮಾಡ್ಬೋದು, ಚಿಕ್ಕದು ಕೂಡ ಮಾಡ್ಬೋದು. ಈ ರೀತಿಯಾಗಿ ದೊಡ್ಡದು ಕೂಡ ಆಗುತ್ತೆ. ಹಾಗೆ ಇದನ್ನು ಹೈಡ್ ಮಾಡಬೇಕಂದ್ರೆ ಇಲ್ಲಿ ಒಂದು ಬಟನ್ ಇರ್ತಿದ್ರೆ ಇದ್ರ ಮೇಲೆ ಓಕೆ ಮಾಡಿದ್ರೆ ಸಾಕು, ಇದು ಹೈಡ್ ಆಗುತ್ತೆ. ತದನಂತರ ನೀವು ಇಲ್ಲಿ ಓಪನ್ ಮಾಡ್ಬೋದು. ಇದನ್ನು ಯಾವಾಗ ಬೇಕಾದರೂ ಓಪನ್ ಮಾಡ್ಕೊಳ್ತಾ ಇರ್ಬೋದು. ಈ ರೀತಿಯಾಗಿ ಹೈಡ್ ಮಾಡಿ ನಂತರ ಯಾವಾಗ ಬೇಕಾದರೂ ಓಪನ್ ಮಾಡ್ಬೋದು ಈ ಒಂದು ಅಪ್ಲಿಕೇಶನನ್ನು. ನೋಡಿ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಎಲ್ಲಿಂದ ಡೌನ್ಲೋಡ್ ಮಾಡಬೇಕಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ. ಫಸ್ಟಿಗೆ ನಿಮಗೆ ಇಲ್ಲಿ ಕೆಲವೊಂದು ಪರ್ಮಿಷನ್ಗಳನ್ನು ಕೇಳುತ್ತೆ. ಪರ್ಮಿಷನ್ಗಳನ್ನು ಅಲೋ ಮಾಡಿದ್ದೆಲ್ಲ ಆದಮೇಲೆ ಈ ಒಂದು ಅಪ್ಲಿಕೇಶನ್ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮಗೆ ಒಂದು ಹೋಮ್ ಸ್ಕ್ರೀನಲ್ಲಿ ಒಂದು ಐಕಾನ್ ಇರುತ್ತೆ. ಅದು ಯಾವ ಥರ ಅಂದರೆ ಈ ರೀತಿಯಾಗಿದ್ದ ಒಂದು ಐಕಾನ್ ಇರುತ್ತೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಐಕಾನ್ ಇರುತ್ತೆ, ಎಲ್ಲ ಒಂದು ಪರ್ಮಿಷನ್ಗಳನ್ನು ಕೊಟ್ಟು ಆದಮೇಲೆ ಈ ಒಂದು ಐಕಾನ್ ಮೇಲೆ ಓಕೆ ಮಾಡಿದ್ರೆ ಸಾಕು. ನೀವು ಯಾವುದೇ ಒಂದು ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಈಗ ತೋರಿಸ್ಕೊಟ್ಟಿರೋ ಹಾಗೆ ಇಲ್ಲಿ ಓಪನ್ ಆಗುತ್ತೆ. ನೀವು ಹೇಗೆ ಬೇಕಾದರೂ ಬ್ರೌಸ್ ಮಾಡ್ಬೋದು. ನಿಮ್ಮ ಒಂದು ಮೊಬೈಲ್ ಬ್ರೌಸ್ ಮಾಡ್ತಾನೆ ನೀವು ಏನು ಬೇಕಾದರೂ ಯೂಸ್ ಮಾಡ್ತಾ ಇರ್ಬೋದು. ಅದ್ಭುತವಾದ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಮಗೆ ಸಪೋರ್ಟ್ ಸಿಕ್ಕಂತಾಗುತ್ತೆ. ದಯವಿಟ್ಟು ಲೈಕ್ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ. ಹಾಗೆ